ದೇವರಹಿಪ್ಪರಗಿ ತಾಲೂಕಿನ ತಿಳಗೂಳು ಗ್ರಾಮದಲ್ಲಿ ಶ್ರೀದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ 14/2/2026ರಂದು ಶ್ರೀದೇವಿಗೆ ದೀಪಾರಾಧನೆ ಕಾರ್ಯಕ್ರಮ ಜರುಗಿತು. ತಾಳಿಕೋಟೆಯ ವಿರಕ್ತ ಮಠದ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಅವರನ್ನು ಗ್ರಾಮಸ್ಥರು ದಾರಿಯುದ್ದಕ್ಕೂ ಹೂವನ್ನು ಚೆಲ್ಲಿ ವಿಶೇಷವಾಗಿ ಆಹ್ವಾನಿಸಿದರು. ಡೊಳ್ಳು ಬಾರಿಸುತ್ತಾ ಮತ್ತು ಕಳಶ ಹಿಡಿದು ಮಹಿಳೆಯರು ಶ್ರೀಗಳನ್ನು ವಿಶೇಷವಾಗಿ ಸ್ವಾಗತಿಸಿದರು. ಮನೆಯಿಂದ ಎಮ್ಮೆ ಗಿಫ್ಟ್ ಬಂದಿತ್ತಂತ, ಪಾಪ ಅದು ಬ್ಯಾರೆ ಕೊಡೋದಾಗಿಲ್ಲ, ಅವ್ರು ಎಮ್ಮೆನೆ ಕೊಟ್ಟಿದ್ರು. ಇದು ಎಮ್ಮೆ ಅಂತ ಕೊಟ್ಟಿದ್ರು ಅಥವಾ ಎಮ್ಮೆನೆ ಕೊಟ್ಟಿದ್ರು, ಎಮ್ಮೆ ಗಿಫ್ಟ್ ಕೊಟ್ಟಿದ್ರು. ಯಾರೇ ಬಂದ್ರು ಸೋಫಾ, ಟಿವಿ, ಎಮ್ಮೆ ಮೂರೇ ತೋರ್ಸ. ಮನಿ, ಸೋಫಾ, ಟಿವಿ, ಎಮ್ಮೆ ಇದ್ರ ಬಿಟ್ಟು ಬ್ಯಾರೆ ದುನಿಯಾನೇ ಗೊತ್ತಿದ್ದಿಲ್ಲ ಅವನಿಗೆ. ಒಮ್ಮೆ ಒಬ್ರು ಗುರುಗಳು ಕರ್ಕೊಂಡು ಹೋಗಿ ನನ್ನ ಮನಿ, ನನ್ನ ಸೋಫಾ, ನನ್ನ ಎಮ್ಮೆ, ನಂದು ಮನಿ ಅಂತ ಹೇಳ್ಕೊಂತ ಹೋದ. ಅವ ಹಂಗೆ ಇರ್ತಾನೇನು? ಅಷ್ಟೇ ವಯಸ್ಸಾದವನೇ ಗಟ್ಟಿಯಾಗಿರ್ತಾನೇನು? 65 ವಯಸ್ಸಿಗೆ ಒಬ್ಬ ಊರಿನೊಳಗ 22 ವಯಸ್ಸಿದ್ದಾಗ ಮೌಂಟ್ ಎವರೆಸ್ಟ್ ಏರಿದ್ದ ಅಂತ ಸನ್ಮಾನ ಇಟ್ಕೊಂಡಿದ್ರು. 65 ವಯಸ್ಸಾಗಿತ್ತು. 30 ವರ್ಷದಿಂದ ಮೌಂಟ್ ಎವರೆಸ್ಟ್ ಏರಿದ ವ್ಯಕ್ತಿಗೆ ಸನ್ಮಾನ ಇಟ್ಟುಕೊಂಡಾಗ ಮ್ಯಾಗ ಹತ್ತಿಸ್ಬೇಕಾದ್ರೆ ಇಬ್ರು ಬೇಕಾದ್ರೆ ಅವನಿಗೆ ಊರನ್ ಮಂದಿಯೆಲ್ಲ ನಕ್ರು. ಏನಿದು 30 ವಯಸ್ಸಿಗೆ ಮೌಂಟ್ ಎವರೆಸ್ಟ್ ಏರೈತಂತ, ಇವಂಗ ಈ ವಯಸ್ಸು 60 ನಮ್ಮ ಸ್ಟೇಜ್ 2 ಮೆಟ್ಲ ಏರೋದಾಗವಲ್ತು, ಮೌಂಟ್ ಎವರೆಸ್ಟ್ ಏನ್ ಏರ ನೀವು ಅಂದಾಗ ಅವ ಅಂದ 20 ವಯಸ್ಸಿಗೆ ನಾ ಅಂತ ಮೆರದಾಡದವ 60 ವಯಸ್ಸಿಗೆ ನಂದೇನೂ ಇಲ್ಲ ಅಂತ ಬರ್ತಾನ. ಇದೇ ಜೀವನದ ತಾತ್ಪರ್ಯ ಅಂತ ಹೇಳ್ದ. ನಮಗ್ ಬುದ್ಧಿ ಬೆಟ್ಟ ಆಗ್ಬೇಕಿತ್ತು ಅಂದ್ರೆ ಕಾಲು ಮುರಿದಾಗನ ಬುದ್ಧಿ ಬೆಟ್ಟ ಆಗೋದು. ನಮಗೊಂದಿಷ್ಟು ಅಹಂಕಾರ ಹೋಗ್ಬೇಕಿತ್ತು ಅಂದ್ರೆ ಬೆನ್ನ ಭಾಗದಾಗನ ಅಹಂಕಾರ ಹೋಗುದು. ನಮಗೊಂದಿಷ್ಟು ನಾ ಅನ್ನೋದು ಇಳಿಬೇಕಿತ್ತು ಅಂದ್ರೆ ಅವು ಕಣ್ಣು ನಾಕಾದಾಗನ ನಮಗದು ಗೊತ್ತಾಗೋದು. ಬಿಳಿ ಅನ್ನಕ್ಕೆ ಬಂದಿರಿ ಊಟ ಮುಗಿಯಾಕತ್ತೈತಿ, ಬಿಳಿ ಕೂದ್ಲಕ್ಕೆ ಬಂದಿರಿ ಜೀವನ ಮುಗಿಯಾಕತ್ತೈತಿ ಅನ್ನೋ ಸತ್ಯ ತಿಳ್ಕೊಂಡ್ರ ನಮ್ಮ ಬದುಕು ಬಂಗಾರ ಆಗಕ್ಕೆ ಸಾಧ್ಯ ಐತಿ. ಅವ ಮನಿ, ಸೋಫಾ, ಎಮ್ಮಿ ಮನುಷ್ಯಂಗೆ ವಯಸ್ಸಾಯ್ತು, ಬೆನ್ನು ಬಾಗ್ತು, ಕೈಯಾಗ ಕೋಲು ಬಂತು, ಒಗದ್ರು ದವಾಖಾನೆ ಒಗದ್ರು. ಅದು ವೆಂಟಿಲೇಟರ್ ಹಾಕಿರ್ತಾರೆ, ಅವ ನೋಡಿರೇನು? ದವಾಖಾನೆ ಹಾಕ್ತಾರೆ ವೆಂಟಿಲೇಟರ್. ನಿಮಗೆ 2 ವರ್ಷ ಕೊರೋನಾದಾಗ ದೇವ್ರ ಮಾಸ್ಕ್ ಹಾಕಿದ್ದ. ಚಿಕ್ಕ ಎತ್ತುಗೋಳಿ ಕಡ್ತಿರಲ್ಲ ಎಣ್ಣ ಚಿಕ್ಕ, ಮತ್ ನೀವೇನ್ ಹಾಕೊಂಡಿದ್ರಿ 2 ವರ್ಷ? ಸುಮ್ ಅದಕ್ಕೆ ಡಿಗ್ನಿಫೈಡ್ ಹೆಸರೇನು ಕೊಟ್ರಿ? ಮಾಸ್ಕ್ ಅಂತ. ಸುಡ್ಗಾಡ್ ಚಿಕ್ಕನೇ ಅದು. ಎತ್ತುಗಳು ಹೊಲಸ್ ತಿನ್ಬಾರ್ದು ಅಂತ ಚಿಕ್ಕ ಹಾಕ್ತಿರಿ. ದೇವ್ರಂದ ನಾ ಸೃಷ್ಟಿ ಮಾಡಿದ ಮನುಷ್ಯ ಕಂಡಪಟ್ಟಿ ಹೊಲಸ್ ತಿನ್ನಕತ್ತಾನ, ಹಾಕೊಂತಡಿ 2 ವರ್ಷ ಅಂತ ಚಿಕ್ಕ ಹಾಕದ ನಿಮಗಷ್ಟೇ. ಎಂತೆಂಥವಾದು ಏನು ಹೆಂಡ್ರು ನೋಡಿದ್ವ, ಮಕ್ಕಳು ನೋಡಿದ್ವ? JCB ಸಹಿತ ಮುಟ್ಟಬಾರ್ದು ಹೊಲಸಾಗ್ತೈತೆ ಅನ್ನೋ ಲೆವೆಲ್ಗೆ ನಮ್ಮ ಸ್ಥಿತಿ ಬರ್ಲಿಲ್ಲ. ವೆಂಟಿಲೇಟರ್ ಹಾಕಿದ್ರು ಅದಕ್ಕೆ ಯಾರಿಗೆ? ಮನಿ, ಸೋಫಾ, ಎಮ್ಮಿ ಮನುಷ್ಯ ವೆಂಟಿಲೇಟರ್ ಹಾಕಿದ್ರು. ಊರಾಗ ಒಟ್ಟ ಅವನ ಜೊತೆ ಮಾತಾಡ್ಲಾರ್ದು, ಮಾತಾಡ್ಸಕ್ ಹೋದ್ರು ಮಾತಾಡ್ತೈತಿ ಅದೇವು ಅದು ವೆಂಟಿಲೇಟರ್ ಹಾಕಿದಾಗ. ಕಣ್ಣು ಮುಂದಿದ್ದಾಗ ಒಟ್ಟ ಮಾತಾಡ್ಸಂಗಿಲ್ಲ ನಾವು. ಕಣ್ಣು ಮುಂದೆ ಪಾಸ್ ಆಗ್ಯಾನಂದ್ರ ಅಹಂಕಾರ, ನಾ ಯಾಕೆ ಮಾತಾಡ್ಸ್ಲಿ ತಗೋ ಅವನು, ಅದ್ರ ಏನ್ ಹಚ್ಚಿ. ಕಣ್ಣು ಮುಂದಿದ್ದಾಗ ಮಾತಾಡ್ಸ್ಲಾರ್ದ ಮಂದಿ ನಾವು. ಅವನಿಗೆ ಯಾವಾಗ ಇನ್ನೇನು 1 ವರ್ಷ ಬೇಡ 2 ವರ್ಷದಾಗ ತೀರು ಹೊಕ್ಕನಂತ ಸುದ್ದಿ ಬಂದ್ರ ವೆಂಟಿಲೇಟರ್ ಹಾಕಿರ್ತಾರ. ಅವಾಗ ಬ್ರೆಡ್ ಜಾಮು ತಗೊಂಡು ಮಾತಾಡ್ಸಕ್ ಹೋಗ್ತೀವಿ. ತಿಂತಾನ ಬ್ರೆಡ್ ಜಾಮ? ಅದು ಬಿಡ್ರಿ, ವೆಂಟಿಲೇಟರ್ ತೆಗೆದು ಮಾತಾಡಕರ ಆಕ್ಯತೆ. ಅವ ಅಂದ ವೆಂಟಿಲೇಟರ್ ಹಾಕದಾಗ ಮಾತಾಡ್ಸಕ್ ಬಂದ್ರಿ ದೊಡ್ಡವ್ರ, ಚಲೋ ಇದ್ದಾಗ ಮಾತಾಡಿಸ್ಬಿಟ್ಟಿದ್ರ ದವಾಖಾನಿನೇ ಸೇರ್ತಿರ್ಲಿಲ್ಲ ಅಂತ. ಒಟ್ಟ ದವಾಖಾನಿಗೆ ಹೋಗಿದ್ದಿಲ್ಲ ನಾನು. ಅಂದ್ರ ನಾವು ಮಂದಿ ಹೆಂಗಂದ್ರ ಬಿದ್ದ ಮ್ಯಾಗ ಮಾತಾಡ್ಸವ್ರು, ಸತ್ತ ಮ್ಯಾಗ ಅವನ ಹೆಸರು ಮ್ಯಾಗ ದಾಸೋಹ ನಡೆಸವ್ರು. ಇದ್ದಾಗ ಅವಂತೂ ತನ್ನ ಕೊಡೋದಂತೂ ಇಲ್ಲ. ಸತ್ತ ಮ್ಯಾಗ ಅವ್ ಮೂರ್ತಿ ಮಾಡಿ ಹಾಲು ಹಾಕವ್ರು. ಇದ್ದಾಗ ಅವ ಏನ್ ನೀರು ಕುಡಿದೇನಂತೂ ಕೇಳಂಗಿಲ್ಲ. ಇದ್ದಾಗ ಪಾಪಿ ಅನ್ನೋದು, ಸತ್ತ ಮ್ಯಾಗ ಪಾಪ ಅನ್ನೋದು. ಇದ್ದಾಗ ಒಟ್ಟ ನೆಮ್ಮದಿ ಕೊಡ್ಲಾರ್ದವ್ರು, ಶಾಂತಿ ಕೊಡ್ಲಾರ್ದವ್ರು ಸತ್ತ ಮ್ಯಾಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸಿದ್ರು. ಸತ್ತ ಮ್ಯಾಗ ಹತ್ರ ಏನು ಪ್ರಯೋಜನ? ಇದ್ದಾಗ ಒಂದಿಷ್ಟು ಪ್ರೀತಿ ಮಾಡಿ, ಇದ್ದಾಗ ಒಂದಿಷ್ಟು ದ್ವೇಷ ಬಿಟ್ಟು ಚಂದ ಬದುಕಿ. ಪುರಾಣಗಳು, ಪ್ರವಚನಗಳು, ಗೀತೆಗಳು, ಸಾರಸ್ಯಗಳು, ಶ್ಲೋಕಗಳು, ಉಪನಿಷತ್ತುಗಳು, ವೇದಗಳು, ಎಲ್ಲ ವಚನ ಸಾಹಿತ್ಯಗಳು ಎಲ್ಲ ಏನ್ ಹೇಳ್ಯಾವು? ಪ್ರೀತಿಯಿಂದ ಬದುಕು. ಲಿವ್ ಲೈಕ್ ಹ್ಯೂಮನ್, ನಾಟ್ ಆಸ್ ಅ ಕಾಸ್ಟಿಸಮ್. ಎಷ್ಟು ಸಾಧ್ಯ ಇತ್ತಷ್ಟು ಪ್ರೀತಿಲೇ ಮನುಷ್ಯತ್ವದಿಂದ ಬದುಕು. ಧರ್ಮಗಳು ಅದೇ ಹೇಳು, ದಯವಿಲ್ಲದ ಧರ್ಮ ಅದ್ಯಾವುದಯ್ಯ? ದಯಬೇಕು ಸಕಲ ಜೀವ ರಾಶಿಗಳಿಗೆ.
ದಯವೇ ಧರ್ಮದ ಮೂಲವಯ್ಯ. ಏನು ಕಂಡವ್ರಿಗೆ ಒಂದಿಷ್ಟು ಪ್ರೀತಿ ತೋರಿಸು, ಅಳ್ಕೊಂತ ಕುಂತವ್ರು ಕಣ್ಣೀರ್ ಒರೆಸು, ಹಸದವ್ರಿಗೊಂದು ತನ್ನ ಕೊಡು. ಇದಕ್ಕಿಂತ ಏನು ದೊಡ್ಡ ಮಾಡಮದಿಯಪ್ಪ ನೀನು. ಏನ್ ತಗೊಂಡ್ ಹೋಗ್ತೀವಿ, ಏನು ತಗೊಂಡ್ ಹೋಗಂಗಿಲ್ಲ. ಯಾವಾಗ ವೆಂಟಿಲೇಟರ್ ಹಾಕಿದ್ರಲ್ಲ, ಇಬ್ರು ಬಂದ್ರು, ಅವ್ರ ಮಕ್ಕಳು ಫಾರಿನ್ದಾಗಿದ್ದು. ಪಾಪ ಇದಕ್ಕೆ ಇಲ್ಲಿ 40 ವರ್ಷ ಒಂದ್ ಮನ್ಯಾಗ ಇಟ್ಟಾವು, ಅವು ಎಲ್ಲ ಫಾರಿನ್ದಾಗಿದ್ದು. ಫಾರಿನ್ ದೇಶದಿಂದ ಓಡಿ ಬಂದು ದವಾಖಾನ್ಯಾಗ ಹೋದು. ಅವ್ರ ಅಪ್ಪನ್ ನೋಡಕ್ ಬಂದವಂತ ಡಾಕ್ಟರ್ ತಿಳಿದಿದ್ದ. ಅವು ಕೈಯಾಗ ಪೇಪರ್ ಇಟ್ಕೊಂಡ್ ಬಂದಿದ್ವು, ಖಾಲಿ ಪೇಪರ್ ಪೆನ್ ತಗೊಂಡ್ ಬಂದಿದ್ವು. ಡಾಕ್ಟರ್ ಅಂದ, ನಿಮ್ಮ ಅಪ್ಪಗ ಆರಾಮಿಲ್ಲ, ನೀವ್ ಯಾಕೆ ಪೆನ್ ಪೇಪರ್ ತಗೊಂಡ್ ಬಂದಿರಿ? ನಮ್ಗೆ ಗೊತ್ತಾಗ್ಯದ ಇದು ಇವತ್ತು ಹೊಕ್ಕದ, ನನ್ನ ಹೆಸರು ಮ್ಯಾಗ ಬರೀಲಿ ಅಂತ ಪೇಪರ್ ತಗೊಂಡ್ ಬಂದಿನಿ ಅಂದ. ಒಂದೇದವ ಆಸ್ಟ್ರೇಲಿಯಾದಾಗಿದ್ದಾವ, ಎರಡನೇದವ ನನ್ನ ಹೆಸರು ಮ್ಯಾಗ ಬರೀಬೇಕವ. ನಾ ತಮ್ಮನ ಸಣ್ಣ ತಮ್ಮ ಆದ್ರೂ ನಾ ಭಾಳ ಮುದ್ದಿನ ಮಗ, ನನ್ನ ಹೆಸರು ಮ್ಯಾಗ ಬರೀಬೇಕು ಅಂತ ಎರಡನೇ ಮಗ, ನನ್ನ ಹೆಸರು ಮ್ಯಾಗ ಬರೀಲಿ ತಗೊಂತ ಒಂದನೇ ಮಗ. ಇನ್ 30 ಸೆಕೆಂಡ್ ಅಷ್ಟೇ, ಇನ್ನು 30 ಸೆಕೆಂಡ್ದಾಗ ಅವನ ಜೀವ ಹೋಗುತ್ತ. ಇವು ಬಡ ಹೋಗಿ ಒಂದು ವೆಂಟಿಲೇಟರ್ ತಗೊಂಡು ಇವು ಅಪ್ಪ ಯಾರ ಹೆಸರು ಮ್ಯಾಗ. ನಂತರ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ವಿಶೇಷ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕ ಯುವತಿಯರು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ವರದಿ ಮಂಜುನಾಥ್ ಸಾತಿಹಾಳ, ತಾಲೂಕು ವರದಿಗಾರರು ದೇವರ ಹಿಪ್ಪರಗಿ.